ಆತ್ಮೀಯರೇ ನಮಸ್ಕಾರ. ಇದು ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲ್ ಪ್ರಸ್ತುತಿ. ನಾನು ನಿಮ್ಮ ಮಹೇಶ್. ಸ್ನೇಹಿತರೆ, ಕೊಬ್ಬರಿ ಎಣ್ಣೆ ಹಾಗೂ ತೆಂಗಿನ ಎಣ್ಣೆ ಎರಡೂ ಒಂದೇ ಅಲ್ಲ. ಇವೆರಡರಲ್ಲೂ ಹಲವು ವ್ಯತ್ಯಾಸ ಇದೆ. ಹಾಗಾದರೆ ಯಾವ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಬೆಸ್ಟ್ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ನಮ್ಮ ದೇಹ ಚೆನ್ನಾಗಿರಬೇಕಂದ್ರೆ ಆರೋಗ್ಯಕರ ಎಣ್ಣೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ನಮ್ಮ ದೇಹ ಸುಂದರವಾಗಿ ಕಾಣಲೆಂದು ನಾವು ಕಾಸ್ಟ್ಲಿ ಬಟ್ಟೆ ಹಾಕ್ಕೊಳ್ತೀವಿ, ಕಾಸ್ಟ್ಲಿ ಜ್ಯುವೆಲರಿ ಹಾಕ್ಕೊಳ್ತೀವಿ, ಮೇಕಪ್ ಕೂಡ ಮಾಡಿಸ್ಕೊಳ್ತೇವೆ. ಆದರೆ ಆಹಾರದ ವಿಷಯಕ್ಕೆ ಬಂದಾಗ ಇದ್ದದ್ದು ತಿಂದು ಬಿದ್ದುಕೋ ಅಂತ ಹೇಳ್ತೀವಿ. ಅಂದರೆ ನಾವು ಆಂತರಿಕ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಡುತ್ತೇವೆ. ಅಂದರೆ ದೇಹದ ಆಂತರಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸದೆ ಕೇವಲ ಬಾಹ್ಯವಾಗಿ ಬಲಪಡಿಸುವ ಬದಲು ಆಂತರಿಕವಾಗಿ ಬಲಪಡಿಸುವುದೇ ಒಳಿತು ಎಂಬುದು ನಮ್ಮ ಭಾವನೆಯಾಗಿದೆ. ಒಳ್ಳೆಯ ಆಹಾರ ತಿಂದರೆ ದೇಹ ಕೂಡ ಚೆನ್ನಾಗಿರುತ್ತೆ. ದೇಹ ಚೆನ್ನಾಗಿದ್ದರೆ ನಾವು ಸುಂದರವಾಗಿಯೂ ಕಾಣ್ತೇವೆ. ಹೀಗಾಗಿ ನಾವು ಉತ್ತಮವಾದ ಮತ್ತು ಆರೋಗ್ಯಕರವಾದ ಅಡುಗೆ ಎಣ್ಣೆಗಳನ್ನು ಬಳಸಲು ಆದ್ಯತೆ ನೀಡುತ್ತೇವೆ. ಅನೇಕರು ಯುಗಗಳಿಂದ ತೆಂಗಿನ ಎಣ್ಣೆಯನ್ನು ಅಡುಗೆಗೆ ಉಪಯೋಗಿಸುತ್ತಾ ಬಂದಿದ್ದಾರೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇದನ್ನು ತುಂಬಾ ಬಳಸಲಾಗುತ್ತದೆ. ಆದರೆ ಈ ತೆಂಗಿನ ಎಣ್ಣೆಯನ್ನು ಖರೀದಿಸುವಾಗ ನಾವು ಸಾಮಾನ್ಯವಾಗಿ ಗೊಂದಲಕ್ಕೊಳಗಾಗ್ತೇವೆ. ಏಕೆಂದರೆ ಮಾರುಕಟ್ಟೆಯಲ್ಲಿ ಇದರ ಜೊತೆಗೆ ಕಚ್ಚಾ ತೆಂಗಿನ ಎಣ್ಣೆ ಸಹ ಲಭ್ಯ ಇದೆ. ಆಶ್ಚರ್ಯವೆಂದರೆ ಈ ಎರಡೂ ವಿಧದ ತೆಂಗಿನ ಎಣ್ಣೆಗಳನ್ನು ತೆಂಗಿನಕಾಯಿಯಿಂದಲೇ ತಯಾರಿಸಲಾಗ್ತದೆ. ಎರಡನ್ನೂ ಸಹ ಅಡುಗೆಗೆ ಬಳಸಲಾಗ್ತದೆ. ಆದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡುವ ಗೊಂದಲಕ್ಕೆ ಒಳಗಾಗಿದ್ದೇವೆ. ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಶುದ್ಧವಾದ ತೆಂಗಿನ ಎಣ್ಣೆ ಯಾವುದು, ಯಾವ ತೆಂಗಿನ ಎಣ್ಣೆ ಪರಿಶುದ್ಧ, ಯಾವುದರಲ್ಲಿ ರಾಸಾಯನಿಕವಿದೆ, ಯಾವುದು ರಾಸಾಯನಿಕ ಮುಕ್ತವಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಬನ್ನಿ. ಸ್ನೇಹಿತರೆ, ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆ ಎರಡೂ ಕೂಡ ಒಂದೇ ಮೂಲದಿಂದ ಬಂದಿದ್ದರೂ ಸಹ ಸಂಯೋಜನೆ, ಉತ್ಪಾದನಾ ವಿಧಾನ ಮತ್ತು ಅನ್ವಯಗಳ ವಿಷಯದಲ್ಲಿ ಅವುಗಳ ನಡುವೆ ಗಮನಾರ್ಹ ವ್ಯತ್ಯಾಸಗಳಿವೆ. ಇವೆರಡರಲ್ಲೂ ಎಣ್ಣೆಯ ಸಂಯೋಜನೆ ಹೇಗಿರುತ್ತೆ? ತೆಂಗಿನಕಾಯಿಯು ಹಣ್ಣಾಗಿದ್ದು ಕೊಬ್ಬರಿ ಇರುತ್ತದೆ ಮತ್ತು ಗಟ್ಟಿಯಾದ ಹೊರ ಕವಚವನ್ನು ಹೊಂದಿರುತ್ತದೆ. ಇದು ಮಧ್ಯಮ ಸರಪಳಿ ಟ್ರೈಗ್ಲಿಸರೈಡ್ಗಳು ಸೇರಿದಂತೆ ಫೈಬರ್, ಜೀವಸತ್ವ, ಖನಿಜಗಳು ಮತ್ತು ಆರೋಗ್ಯಕರ ಕೊಬ್ಬುಗಳಂತಹ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುತ್ತದೆ. ಮತ್ತೊಂದೆಡೆ ಕಚ್ಚಾ ತೆಂಗಿನ ಎಣ್ಣೆಯನ್ನು ಕೋಲ್ಡ್ ಪ್ರೆಸ್ಸಿಂಗ್ ಮತ್ತು ಎಕ್ಸ್ಪೆಲ್ಲರ್ ಪ್ರೆಸ್ಸಿಂಗ್ ವಿಧಾನಗಳನ್ನು ಬಳಸಿಕೊಂಡು ತೆಂಗಿನಕಾಯಿಯಿಂದ ಹೊರತೆಗೆಯಲಾಗುತ್ತದೆ. ಸಂಸ್ಕರಿಸಿದ ತೆಂಗಿನ ಎಣ್ಣೆಗಿಂತ ಭಿನ್ನವಾಗಿ ಕಚ್ಚಾ ತೆಂಗಿನ ಎಣ್ಣೆಯು ಕನಿಷ್ಠ ಸಂಸ್ಕರಣೆಗೆ ಒಳಗಾಗುತ್ತದೆ ಮತ್ತು ಅದರ ನೈಸರ್ಗಿಕ ಪರಿಮಳ, ಸುವಾಸನೆ ಮತ್ತು ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ಹಾಗೆಯೇ ಉಳಿಸಿಕೊಳ್ಳುತ್ತದೆ. ಈ ಕೊಬ್ಬರಿ ಎಣ್ಣೆ ಮತ್ತು ತೆಂಗಿನ ಎಣ್ಣೆಯನ್ನು ಹೇಗೆ ಉತ್ಪಾದನೆ ಮಾಡುತ್ತಾರೆ? ಕೋಲ್ಡ್ ಪ್ರೆಸ್ಸಿಂಗ್, ಎಕ್ಸ್ಪೆಲ್ಲರ್ ಪ್ರೆಸ್ಸಿಂಗ್ ಅಥವಾ ದ್ರಾವಕ ಹೊರತೆಗೆಯುವಿಕೆ ಸೇರಿದಂತೆ ವಿವಿಧ ಎಣ್ಣೆ ಹೊರತೆಗೆಯುವ ವಿಧಾನಗಳ ಮೂಲಕ ತೆಂಗಿನ ಎಣ್ಣೆಯನ್ನು ಪಡೆಯಬಹುದು. ಸಂಸ್ಕರಿಸಿದ ತೆಂಗಿನ ಎಣ್ಣೆಯನ್ನು ಸಾಮಾನ್ಯವಾಗಿ ಶಾಖ ಅಥವಾ ರಾಸಾಯನಿಕಗಳನ್ನು ಬಳಸಿ ಕಲ್ಮಶಗಳನ್ನು ತೆಗೆದುಹಾಕಲು ಮತ್ತು ತೈಲವನ್ನು ಸಂಸ್ಕರಿಸಿ ಉತ್ಪಾದಿಸಲಾಗುತ್ತದೆ. ಇದು ತಟಸ್ಥ ಪರಿಮಳವನ್ನು ಹೊಂದಿರುತ್ತದೆ. ಕಚ್ಚಾ ತೆಂಗಿನ ಎಣ್ಣೆಯನ್ನು ಅಂದರೆ ವರ್ಜಿನ್ ತೆಂಗಿನ ಎಣ್ಣೆಯನ್ನು ಸಾಮಾನ್ಯವಾಗಿ ಯಾಂತ್ರಿಕ ವಿಧಾನಗಳನ್ನು ಬಳಸಿ ಉತ್ಪಾದಿಸಲಾಗುತ್ತದೆ. ಅದು ಶಾಖ ಅಥವಾ ರಾಸಾಯನಿಕಗಳನ್ನು ಒಳಗೊಂಡಿರುವುದಿಲ್ಲ. ತೈಲದ ನೈಸರ್ಗಿಕ ಗುಣಲಕ್ಷಣಗಳು ಮತ್ತು ಪರಿಮಳವನ್ನು ಸಂರಕ್ಷಿಸುತ್ತದೆ. ಈ ಮೃದುವಾದ ಹೊರತೆಗೆಯುವ ಪ್ರಕ್ರಿಯೆಯು ತೆಂಗಿನಕಾಯಿಯ ಹೆಚ್ಚಿನ ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇವೆರಡೂ ತೆಂಗಿನ ಎಣ್ಣೆಗಳ ಪೌಷ್ಟಿಕಾಂಶದ ಪ್ರಯೋಜನಗಳು ಏನೆಂಬುದನ್ನು ನೋಡುವ ಪ್ರಯತ್ನ ಮಾಡೋಣ. ಕೊಬ್ಬರಿ ಎಣ್ಣೆ ಮತ್ತು ವರ್ಜಿನ್ ತೆಂಗಿನ ಎಣ್ಣೆಯ ಪೌಷ್ಟಿಕಾಂಶದ ಪ್ರಯೋಜನಗಳು. ತೆಂಗಿನಕಾಯಿ ಮತ್ತು ಕಚ್ಚಾ ತೆಂಗಿನ ಎಣ್ಣೆಗಳೆರಡೂ ತಮ್ಮ ಪೌಷ್ಟಿಕಾಂಶದ ಗುಣಗಳಿಂದಾಗಿ ಆರೋಗ್ಯ ಪ್ರಯೋಜನಗಳನ್ನು ಹೆಚ್ಚು ನೀಡುತ್ತವೆ. ತೆಂಗಿನಕಾಯಿ ಫೈಬರ್, ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ, ಪೊಟ್ಯಾಸಿಯಂ ಮತ್ತು ಮೆಗ್ನೀಷಿಯಂ, MCTಗಳ ಸಮೃದ್ಧ ಮೂಲವಾಗಿದೆ. ಇದು ಶಕ್ತಿಯನ್ನು ಒದಗಿಸುವುದರಿಂದ, ಜೀರ್ಣಕ್ರಿಯೆಯನ್ನು ಬೆಂಬಲಿಸುವುದರಿಂದ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುವುದರಿಂದ ಚರ್ಮದ ಆರೈಕೆಯನ್ನು
ಮಾಡುವುದರಿಂದ ಇದು ಹೆಚ್ಚು ಆರೋಗ್ಯಪೂರ್ಣ ಪ್ರಯೋಜನವನ್ನು ಹೊಂದಿದೆ. ವರ್ಜಿನ್ ತೆಂಗಿನ ಎಣ್ಣೆಯು ತೆಂಗಿನಕಾಯಿಯ ನೈಸರ್ಗಿಕ ಪೋಷಕಾಂಶಗಳನ್ನು ಹಾಗೇ ಉಳಿಸಿಕೊಳ್ಳುತ್ತದೆ. ಇದರಲ್ಲಿ ಪಾಲಿಫಿನಾಲ್ಗಳು ಮತ್ತು ಟೋಕೋಫೆರಾಲ್ಗಳಂತಹ ಉತ್ಕರ್ಷಣ ನಿರೋಧಕಗಳು ಸೇರಿವೆ. ಇದು ಲಾರಿಕ್ ಆಮ್ಲದಲ್ಲಿ ಸಮೃದ್ಧವಾಗಿದೆ. ವಿಶೇಷವಾಗಿ ಇದೇ ಇದರ ವಿಶೇಷ ಗುಣ ಎಂದು ಹೇಳಬಹುದು. ಈ ಲಾರಿಕ್ ಆಮ್ಲದಿಂದಾಗಿಯೇ ನಮಗೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಈ ವರ್ಜಿನ್ ತೆಂಗಿನ ಎಣ್ಣೆ ಕೊಡುತ್ತದೆ. ಇದು ಬ್ಯಾಕ್ಟೀರಿಯಾ ವಿರೋಧಿ, ಆ್ಯಂಟಿವೈರಲ್ ಮತ್ತು ರೋಗ ನಿರೋಧಕ ಉತ್ತೇಜಿಸುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿರುವುದರಿಂದ MCTಯ ಒಂದು ವಿಧಾನವಾಗಿದೆ. ಕಚ್ಚಾ ತೆಂಗಿನ ಎಣ್ಣೆಯು ಮಧ್ಯಮ ಸರಪಳಿ ಕೊಬ್ಬಿನಾಮ್ಲಗಳನ್ನು ಹೊಂದಿರುವುದರಿಂದ ಅದು ದೇಹದಿಂದ ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಚಯಾಪಚಯ ಕ್ರಿಯೆಯನ್ನು ಹೆಚ್ಚು ಬೆಂಬಲಿಸುವುದರಿಂದ ವರ್ಜಿನ್ ತೆಂಗಿನ ಎಣ್ಣೆಯು ಸಂಸ್ಕರಿಸಿದ ತೆಂಗಿನ ಎಣ್ಣೆಗೆ ಹೋಲಿಸಿದರೆ ಅತಿ ಹೆಚ್ಚು ಆರೋಗ್ಯ ಪ್ರಯೋಜನಗಳನ್ನು ಕೊಡುತ್ತದೆ ಎಂದು ಹೇಳಬಹುದು. ಕೇಳಿದ್ರಲ್ಲ ಸ್ನೇಹಿತರೆ, ಕೊಬ್ಬರಿ ಎಣ್ಣೆಗೂ ಮತ್ತು ವರ್ಜಿನ್ ತೆಂಗಿನ ಎಣ್ಣೆಗೂ ಇರುವ ವ್ಯತ್ಯಾಸವನ್ನು. ಇದೇ ರೀತಿ ಆರೋಗ್ಯಪೂರ್ಣ ವಿಡಿಯೋಗಳನ್ನು ವೀಕ್ಷಿಸಲು ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳೊಂದಿಗೆ ನಿಮ್ಮ ಮಹೇಶ್.